ನಮಸ್ಕಾರ ಸ್ನೇಹಿತರೆ, ಕಥಾ ವಿಸ್ಮಯ ಜಗತ್ತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕಳೆದ ಹಲವು ವರ್ಷಗಳಿಂದ ಜಗತ್ತಿನ ನಾನಾ ಭಾಗಗಳಲ್ಲಿ ಒತ್ತಡ ಮತ್ತು ಸಂಘರ್ಷಗಳನ್ನು ನಾವು ನೋಡುತ್ತಲೇ ಇದ್ದೇವೆ. ದೇಶಗಳ ನಡುವೆ ರಾಜಕೀಯ ಪೈಪೋಟಿ, ಭದ್ರತಾ ಆತಂಕಗಳು ಮತ್ತು ಪ್ರಭಾವಕ್ಕಾಗಿ ನಡೆಯುವ ಸ್ಪರ್ಧೆ. ಕೆಲವೊಮ್ಮೆ ಈ ಒತ್ತಡಗಳು ಯುದ್ಧದ ಮಟ್ಟಕ್ಕೂ ತಲುಪುತ್ತವೆ. ಆದರೆ ಈ ಎಲ್ಲದರ ಮಧ್ಯದಲ್ಲಿ ಒಂದು ಪ್ರಶ್ನೆ ಮಾತ್ರ ಜಗತ್ತಿನ ಮನಸ್ಸನ್ನು ಮತ್ತೆ ಮತ್ತೆ ಕಾಡುತ್ತಲೇ ಇದೆ. ಅದೇ ನ್ಯೂಕ್ಲಿಯರ್ ಆಯುಧಗಳ ಪ್ರಶ್ನೆ. ಹೌದು ಗೆಳೆಯರೆ, ಇಂದಿಗೂ ಕೆಲವು ದೇಶಗಳು ನ್ಯೂಕ್ಲಿಯರ್ ಶಕ್ತಿ ಪಡೆಯಲು ಪ್ರಯತ್ನಿಸುತ್ತಿವೆ. ಉದಾಹರಣೆಗೆ ಇರಾನ್ ತನ್ನ ನ್ಯೂಕ್ಲಿಯರ್ ಕಾರ್ಯಕ್ರಮವನ್ನು ಮುಂದುವರೆಸಲು ಪ್ರಯತ್ನ ಪಡುತ್ತಿದ್ದರೆ, ಅಮೆರಿಕ ಸೇರಿದಂತೆ ಕೆಲವು ದೇಶಗಳು ತೀವ್ರ ವಿರೋಧವನ್ನು ವ್ಯಕ್ತಪಡಿಸುತ್ತಿವೆ. ಯಾಕೆಂದರೆ ನ್ಯೂಕ್ಲಿಯರ್ ಶಕ್ತಿ ಹೆಚ್ಚಾದಷ್ಟು ಜಗತ್ತಿನ ಭದ್ರತೆಯ ಬಗ್ಗೆ ಚಿಂತೆ ಕೂಡ ಹೆಚ್ಚಾಗುತ್ತದೆ. ಸ್ನೇಹಿತರೆ, ಒಂದು ದೇಶ ನ್ಯೂಕ್ಲಿಯರ್ ಬಾಂಬ್ ಹೊಂದಿದರೆ ಅದು ಕೇವಲ ಒಂದು ದೇಶದ ಶಕ್ತಿ ಅಲ್ಲ, ಅದು ಸಂಪೂರ್ಣ ಪ್ರದೇಶದ ಶಕ್ತಿ ಸಮತೋಲನವನ್ನು ಬದಲಾಯಿಸುವಂತಹದ್ದು. ಆದರೆ ನಾವಿಲ್ಲಿ ಒಂದು ಸತ್ಯವನ್ನು ತಿಳಿಯಬೇಕು. ಇಂದು ಜಗತ್ತಿನಲ್ಲಿ ನ್ಯೂಕ್ಲಿಯರ್ ಆಯುಧಗಳ ಬಗ್ಗೆ ಇತರ ದೇಶಗಳಿಗೆ ಎಚ್ಚರಿಕೆ ನೀಡುತ್ತಿರುವ ಅಮೆರಿಕ ಈ ಜಗತ್ತಿನಲ್ಲಿ ಮೊದಲ ಬಾರಿಗೆ ಅಣು ಬಾಂಬ್ ಅಭಿವೃದ್ಧಿಪಡಿಸಿದ ದೇಶ. ಇದು ನಡೆದದ್ದು ಸುಮಾರು 80 ವರ್ಷಗಳ ಹಿಂದೆ. ಅದು ವರ್ಲ್ಡ್ ವಾರ್ 2ರ ಸಮಯದಲ್ಲಿ. ಅಮೆರಿಕ ಒಂದು ರಹಸ್ಯ ಯೋಜನೆಯನ್ನು ಆರಂಭಿಸಿತು, ಅದೇ ಮ್ಯಾನ್ಹಾಟನ್ ಪ್ರಾಜೆಕ್ಟ್. ಈ ಯೋಜನೆಯಿಂದಲೇ ಇತಿಹಾಸದಲ್ಲಿ ಒಂದು ಹೊಸ ಮತ್ತು ಭಯಾನಕ ಅಧ್ಯಾಯ ಆರಂಭವಾಯಿತು. ಆದರೆ ಈ ಭಯಾನಕ ಶಕ್ತಿಯ ಪರಿಣಾಮವನ್ನು ಜಗತ್ತು ಮೊದಲ ಬಾರಿಗೆ ಕಂಡದ್ದು 1945ರಲ್ಲಿ ಜಪಾನ್ನ 2 ನಗರಗಳಲ್ಲಿ ನಡೆದ ಒಂದು ದುರಂತದ ನಂತರ. ಅದೇ ಆಟೋಮಿಕ್ ಬಾಂಬಿಂಗ್ ಆಫ್ ಹಿರೋಶಿಮಾ ಅಂಡ್ ನಾಗಸಾಕಿ. ಆ ದಿನದಿಂದ ಜಗತ್ತು ನ್ಯೂಕ್ಲಿಯರ್ ಶಕ್ತಿಯನ್ನು ಕೇವಲ ವಿಜ್ಞಾನ ಎಂದು ನೋಡಲಿಲ್ಲ, ಅದು ಮಾನವ ಕುಲದ ಭವಿಷ್ಯವನ್ನೇ ಬದಲಾಯಿಸಬಲ್ಲ ಶಕ್ತಿ ಎಂದು ಅರಿವಾಯಿತು. ಮೊದಲಿಗೆ ಯುನೈಟೆಡ್ ಸ್ಟೇಟ್ಸ್, ನಂತರ ಸೋವಿಯತ್ ಯೂನಿಯನ್, ಯುನೈಟೆಡ್ ಕಿಂಗ್ಡಮ್, ಫ್ರಾನ್ಸ್ ಮತ್ತು ಚೈನಾ, ಈ 5 ದೇಶಗಳು ಜಗತ್ತಿನ ಮೊದಲ ನ್ಯೂಕ್ಲಿಯರ್ ಪವರ್ಸ್ ಆಗಿ ಹೊರಹೊಮ್ಮಿದವು. 1947ರಲ್ಲಿ ಬ್ರಿಟಿಷರಿಂದ ಸ್ವಾತಂತ್ರ್ಯ ಪಡೆದ ಭಾರತ ಕೇವಲ 1 ವರ್ಷದ ಅಂತರದಲ್ಲಿ, ಅಂದರೆ 1948ರಲ್ಲಿ ಮೊದಲ ಬಾರಿಗೆ ಭಾರತ ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿತು. ಅಣು ಶಕ್ತಿಯನ್ನು ವಿಜ್ಞಾನ ಮತ್ತು ರಕ್ಷಣೆಯ ಶಕ್ತಿಯಾಗಿ ಅಭಿವೃದ್ಧಿಪಡಿಸುವ ದಿಟ್ಟ ಹೆಜ್ಜೆಯನ್ನು ಇಟ್ಟಿತು. ಈ ಪ್ರಯಾಣದಲ್ಲಿ ಇದ್ದ ಸವಾಲುಗಳು, ನಿರ್ಧಾರಗಳು ಮತ್ತು ವಿಜ್ಞಾನಿಗಳ ಪಾತ್ರವನ್ನು ಇಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಈ ರೀತಿಯ ಇತಿಹಾಸದ ಕಥೆಗಳು ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಅದೇ ರೀತಿಯಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಸ್ನೇಹಿತರೆ, ಸ್ವಾತಂತ್ರ್ಯದ ನಂತರ 1948ರಲ್ಲಿ ಭಾರತ ಸರ್ಕಾರ ಅಣುಶಕ್ತಿ ಅಭಿವೃದ್ಧಿಗೆ ಒಂದು ಮಹತ್ವದ ಹೆಜ್ಜೆಯನ್ನು ಇಟ್ಟಿತು. ಅದೇ ಆಟೋಮಿಕ್ ಎನರ್ಜಿ ಕಮಿಷನ್ ಆಫ್ ಇಂಡಿಯಾ ಎಂಬ ಸಂಸ್ಥೆ. ಈ ಸಂಸ್ಥೆಯ ಅಣು ಕಾರ್ಯಕ್ರಮದ ಪ್ರಮುಖ ಶಿಲ್ಪಿ ಹೋಮಿ ಜೆ ಭಾಭಾ. ಅವರ ಕನಸು ಏನೆಂದರೆ ಭಾರತ ಅಣುಶಕ್ತಿಯಲ್ಲಿ ಸ್ವಾವಲಂಬಿ ರಾಷ್ಟ್ರವಾಗಬೇಕು ಎಂಬುದು. ಆದರೆ ಭಾರತದ ಭದ್ರತಾ ಪರಿಸ್ಥಿತಿ ವೇಗವಾಗಿ ಬದಲಾಗತೊಡಗಿತು. ಒಂದು ಕಡೆ ಚೈನಾ 1964ರಲ್ಲಿ ತನ್ನ ಮೊದಲ ಅಣುಬಾಂಬ್ ಪರೀಕ್ಷೆ ನಡೆಸಿತು. ಮತ್ತೊಂದು ಕಡೆ ಪಾಕಿಸ್ತಾನ ಭಾರತದ ವಿರುದ್ಧ ತನ್ನ ಸೈನಿಕ ಸಾಮರ್ಥ್ಯವನ್ನು ಹೆಚ್ಚಿಸಲು ಪ್ರಯತ್ನಿಸುತ್ತಿತ್ತು. ಆದರೆ ಈ ಸಮಯದಲ್ಲೇ ಭಾರತದ ಅಣು ಕಾರ್ಯಕ್ರಮಕ್ಕೆ ಒಂದು ದೊಡ್ಡ ಆಘಾತ ಉಂಟಾಯಿತು. 1966ರಲ್ಲಿ ಹೋಮಿ ಜೆ ಭಾಭಾರವರು ಪ್ರಯಾಣಿಸುತ್ತಿದ್ದ ಏರ್ ಇಂಡಿಯಾ ಫ್ಲೈಟ್ 101 ಪರ್ವತ ಪ್ರದೇಶದಲ್ಲಿ ಅಪಘಾತಕ್ಕೆ ಈಡಾಯಿತು. ಈ ಅಪಘಾತದಲ್ಲಿ ಹೋಮಿ ಜೆ ಭಾಭಾರವರು ತಮ್ಮ ಜೀವವನ್ನು ಕಳೆದುಕೊಂಡರು. ಈ ಆಘಾತದಿಂದ ಒಂದು ಕ್ಷಣ ಭಾರತದ ಅಣು ಕಾರ್ಯಕ್ರಮ ತಡೆಯಾದಂತೆ ಕಂಡರೂ ತದನಂತರ ಅವರ ಕನಸು ಅಲ್ಲಿಗೆ ನಿಲ್ಲಲಿಲ್ಲ. ವಿಕ್ರಮ್ ಸಾರಾಭಾಯ್, ತದನಂತರದಲ್ಲಿ ರಾಜಾರಮಣ ಹಾಗೂ ಅನೇಕ ವಿಜ್ಞಾನಿಗಳು ಈ ದಾರಿಯನ್ನು ಮುಂದುವರೆಸಲು ಪ್ರಾರಂಭಿಸಿದರು. ಇದರ ನಡುವೆ 1968ರಲ್ಲಿ ಜಗತ್ತಿನಲ್ಲಿ ಅಣು ಆಯುಧಗಳ ಹರಡುವಿಕೆಯನ್ನು ತಡೆಯಲು ಒಂದು ಮಹತ್ವದ ಅಂತಾರಾಷ್ಟ್ರೀಯ ಒಪ್ಪಂದವನ್ನು ರೂಪಿಸಲಾಯಿತು. ಅದೇ ನ್ಯೂಕ್ಲಿಯರ್ ನಾನ್ ಪ್ರಾಲಿಫರೇಷನ್ ಟ್ರೀಟಿ, ಅಂದರೆ NPT. ಈ ಒಪ್ಪಂದದ ಉದ್ದೇಶ ಅಣು ಆಯುಧಗಳು ಹೆಚ್ಚು ರಾಷ್ಟ್ರಗಳಿಗೆ ಹರಡದಂತೆ ತಡೆಯುವುದು.
ಆದರೆ ಈ ಒಪ್ಪಂದದಲ್ಲಿ ಒಂದು ಪ್ರಮುಖ ನಿಯಮವಿತ್ತು. 1967 ಮೊದಲು ಅಣು ಪರೀಕ್ಷೆ ನಡೆಸಿದ ಕೆಲವು ರಾಷ್ಟ್ರಗಳನ್ನು ಮಾತ್ರ ಅಧಿಕೃತ ಅಣುಶಕ್ತಿ ರಾಷ್ಟ್ರಗಳು ಎಂದು ಪರಿಗಣಿಸಲಾಯಿತು. ಮತ್ತೆ ಉಳಿದ ದೇಶಗಳು ಅಣು ಆಯುಧಗಳನ್ನು ಅಭಿವೃದ್ಧಿಪಡಿಸಬಾರದು ಎಂದು ಈ ಒಪ್ಪಂದ ಹೇಳುತ್ತಿತ್ತು. ಈ ಕಾರಣದಿಂದ ಭಾರತ ಈ ಒಪ್ಪಂದದ ಬಗ್ಗೆ ಗಂಭೀರ ಪ್ರಶ್ನೆಯನ್ನೇ ಎತ್ತಿತು. ಆ ಸಮಯದಲ್ಲಿ ಭಾರತದ ಪ್ರಧಾನಮಂತ್ರಿಯಾಗಿದ್ದ ಇಂದಿರಾ ಗಾಂಧಿರವರ ನಿಲುವು ಸ್ಪಷ್ಟವಾಗಿತ್ತು. ಅದೇನೆಂದರೆ ಅಣು ಆಯುಧಗಳು ಜಗತ್ತಿನಿಂದ ಸಂಪೂರ್ಣವಾಗಿ ಅಳಿಸಬೇಕು ಅಥವಾ ಎಲ್ಲ ರಾಷ್ಟ್ರಗಳಿಗೂ ಒಂದೇ ನಿಯಮ ಇರಬೇಕು. ಈ ಕಾರಣದಿಂದ ಭಾರತ ನ್ಯೂಕ್ಲಿಯರ್ ನಾನ್ ಪ್ರಾಲಿಫಿರೇಷನ್ ಟ್ರೀಟಿಗೆ ಸಹಿ ಮಾಡಲಿಲ್ಲ. ಭಾರತದ ದೃಷ್ಟಿಯಲ್ಲಿ ಈ ಒಪ್ಪಂದ ಒಂದು ಅಸಮಾನ ಒಪ್ಪಂದ ಆಗಿತ್ತು. ಆ ನಿರ್ಧಾರವೇ ಮುಂದಿನ ದಶಕಗಳಲ್ಲಿ ಭಾರತದ ಅಣು ನೀತಿಯನ್ನು ಆಕಾರಗೊಳಿಸಿತು. ಸ್ನೇಹಿತರೆ, ಈ ಹಿನ್ನೆಲೆಯಲ್ಲೇ ಭಾರತ ತನ್ನ ಅಣು ಸಾಮರ್ಥ್ಯವನ್ನು ಗುಪ್ತವಾಗಿ ಅಭಿವೃದ್ಧಿಪಡಿಸಲು ಆರಂಭಿಸಿತು. ಕೊನೆಗೂ 1974ರಲ್ಲಿ ರಾಜಸ್ಥಾನದ ಪೋಖ್ರಾನ್ ಟೆಸ್ಟ್ ರೇಂಜ್ನಲ್ಲಿ ಭಾರತ ತನ್ನ ಮೊದಲ ಅಣು ಪರೀಕ್ಷೆಯನ್ನು ನಡೆಸಿತ್ತು. ಅದಕ್ಕೆ ಸ್ಮೈಲಿಂಗ್ ಬುದ್ಧ ನ್ಯೂಕ್ಲಿಯರ್ ಟೆಸ್ಟ್ ಎಂಬ ಹೆಸರನ್ನು ಕೂಡ ಇಡಲಾಯಿತು. ಈ ಹೆಸರಿನ ಹಿಂದೆಯೂ ಒಂದು ಆಸಕ್ತಿದಾಯಕ ಕಾರಣವಿತ್ತು. ಈ ಪರೀಕ್ಷೆ ಬುದ್ಧ ಪೂರ್ಣಿಮಾ ದಿನ ನಡೆದಿತ್ತು. ಅದಕ್ಕಾಗಿಯೇ ಇದನ್ನು ಸ್ಮೈಲಿಂಗ್ ಬುದ್ಧ ಎಂದು ಕರೆಯಲಾಯಿತು. ಈ ಪರೀಕ್ಷೆ ಭಾರತದ ಅಣು ಸಾಮರ್ಥ್ಯವನ್ನು ಜಗತ್ತಿಗೆ ತೋರಿಸಿತು. ಆದರೆ ಈ ಸಮಯದಲ್ಲಿ ಭಾರತ ಆ ಪರೀಕ್ಷೆಯನ್ನು ಪೀಸ್ಫುಲ್ ನ್ಯೂಕ್ಲಿಯರ್ ಎಕ್ಸ್ಪ್ಲೋಷನ್ ಎಂದು ವಿವರಿಸಿತು. ಅದರ ಜೊತೆಗೆ ಅಂತಾರಾಷ್ಟ್ರೀಯ ಉದ್ವಿಗ್ನತೆ ಹೆಚ್ಚಾಗಬಾರದು ಎಂಬ ಕಾರಣದಿಂದ ತನ್ನನ್ನು ಅಧಿಕೃತ ಅಣುಶಕ್ತಿ ರಾಷ್ಟ್ರವೆಂದು ಘೋಷಿಸಿಕೊಳ್ಳಲಿಲ್ಲ. ಈ ಪರೀಕ್ಷೆಯ ನಂತರ ಜಗತ್ತಿನ ರಾಷ್ಟ್ರಗಳು ಭಾರತದ ಅಣು ಚಟುವಟಿಕೆಗಳನ್ನು ಹತ್ತಿರದಿಂದ ಗಮನಿಸಲು ಆರಂಭಿಸಿದವು. ವಿಶೇಷವಾಗಿ ಅಮೆರಿಕ ತನ್ನ ಗುಪ್ತಚರ ಉಪಗ್ರಹಗಳ ಮೂಲಕ ಪೋಖ್ರಾನ್ ಟೆಸ್ಟ್ ರೇಂಜ್ ಪ್ರದೇಶವನ್ನು ನಿರಂತರವಾಗಿ ಗಮನಿಸುತ್ತಿತ್ತು. ಸ್ನೇಹಿತರೆ, 1995ರಲ್ಲಿ ಭಾರತ ಅಣು ಪರೀಕ್ಷೆಗೆ ಸಿದ್ಧವಾಗುತ್ತಿರುವ ಕೆಲವು ಚಟುವಟಿಕೆಗಳನ್ನು ಅಮೆರಿಕದ ಉಪಗ್ರಹಗಳು ಗಮನಿಸಿದವು. ಈ ಮಾಹಿತಿ ಹೊರಬಂದ ನಂತರ ಅಮೆರಿಕ ಸರ್ಕಾರ ಭಾರತದ ಮೇಲೆ ರಾಜತಾಂತ್ರಿಕ ಒತ್ತಡವನ್ನು ತಂದೊಡ್ಡಿತು. ಅದರ ಪರಿಣಾಮವಾಗಿ ಆ ಸಮಯದಲ್ಲಿ ಭಾರತ ಪರೀಕ್ಷೆಯನ್ನು ಮುಂದೂಡಬೇಕಾಯಿತು. ಆದರೆ ಕೆಲವು ವರ್ಷಗಳ ನಂತರ 1998ರಲ್ಲಿ ಭಾರತ ಮತ್ತೊಮ್ಮೆ ಅಣು ಪರೀಕ್ಷೆ ನಡೆಸಲು ನಿರ್ಧರಿಸಿತು. ಆ ಸಮಯದಲ್ಲಿ ದೇಶದ ಪ್ರಧಾನಮಂತ್ರಿಯಾಗಿದ್ದವರು ಅಟಲ್ ಬಿಹಾರಿ ವಾಜಪೇಯಿ. ಸ್ನೇಹಿತರೆ, ಈ ಬಾರಿ ಒಂದು ವಿಷಯ ಸ್ಪಷ್ಟವಾಗಿತ್ತು. ಅದೇನೆಂದರೆ ಯಾವುದೇ ವಿದೇಶಿ ಉಪಗ್ರಹಕ್ಕೆ ಈ ಸಿದ್ಧತೆಗಳು ಕಾಣಬಾರದು ಎಂಬುದು. ಈ ಕಾರ್ಯಾಚರಣೆಯನ್ನು ಮುನ್ನಡೆಸಿದವರು ಪ್ರಸಿದ್ಧ ವಿಜ್ಞಾನಿಗಳಾದ APJ ಅಬ್ದುಲ್ ಕಲಾಂ ಮತ್ತು ಆರ್ ಚಿದಂಬರಂ. ಅವರು ಅತ್ಯಂತ ರಹಸ್ಯವಾಗಿ ಪೂರ್ಣ ಯೋಜನೆಯನ್ನು ರೂಪಿಸಿದರು. ವಿದೇಶಿ ಉಪಗ್ರಹಗಳ ಗಮನಕ್ಕೆ ಬೀಳದಂತೆ ವಿಶೇಷವಾಗಿ ಅಮೆರಿಕಾದ ಉಪಗ್ರಹಗಳ ಕಣ್ಣು ತಪ್ಪಿಸಲು ವಿಜ್ಞಾನಿಗಳು ಸೈನಿಕರ ವೇಷ ಧರಿಸಿ ಪೋಖ್ರಾನ್ ಮರುಭೂಮಿಯಲ್ಲಿ ಕೆಲಸ ಮಾಡುತ್ತಿದ್ದರು. ರಹಸ್ಯತೆ ಕಾಪಾಡಲು ಅಬ್ದುಲ್ ಕಲಾಂ ಅವರಿಗೆ ಮೇಜರ್ ಜನರಲ್ ಪೃಥ್ವಿರಾಜ್ ಎಂಬ ಕೋಡ್ ನೀಡಲಾಗಿತ್ತು. ಅದೇ ರೀತಿಯಾಗಿ ಆರ್ ಚಿದಂಬರಂ ರವರು ಮೇಜರ್ ಜನರಲ್ ನಟರಾಜ್ ಎಂಬ ಕೋಡ್ ಹೆಸರಿನಿಂದ ಕಾರ್ಯನಿರ್ವಹಿಸುತ್ತಿದ್ದರು. ಹಗಲು ವೇಳೆಯಲ್ಲಿ ಯಾವುದೇ ಚಟುವಟಿಕೆ ಕಾಣದಂತೆ ಕೆಲಸವನ್ನು ನಿಲ್ಲಿಸಲಾಗುತ್ತಿತ್ತು. ಆದರೆ ಸೂರ್ಯ ಅಸ್ತಮಿಸಿದ ನಂತರ ರಾತ್ರಿಯ ಕತ್ತಲಿನಲ್ಲಿ ವಿಜ್ಞಾನಿಗಳು ಮತ್ತು ಸೈನಿಕರು ಮೌನವಾಗಿ ತಮ್ಮ ಕಾರ್ಯವನ್ನು ಮುಂದುವರಿಸುತ್ತಿದ್ದರು. ಭೂಮಿಯ ಅಡಿಯಲ್ಲಿ ಆಳವಾದ ಗುಂಡಿಗಳನ್ನು ತೋಡಿ ಪರೀಕ್ಷಾ ಸಾಧನಗಳನ್ನು ಅಳವಡಿಸಲಾಗುತ್ತಿತ್ತು. ಒಂದು ಸಣ್ಣ ತಪ್ಪು ಕೂಡ ಉಪಗ್ರಹಗಳ ಗಮನಕ್ಕೆ ಬಂದರೆ ಈ ಸಂಪೂರ್ಣ ಯೋಜನೆ ವಿಫಲವಾಗಬಹುದಿತ್ತು. ಆದರೆ ಭಾರತದ ಈ ರಹಸ್ಯ ಯೋಜನೆ ಯಶಸ್ವಿಯಾಯಿತು. 1998ರ ಮೇ 11ರಂದು ರಾಜಸ್ಥಾನದ ಪೋಖ್ರಾನ್ ಟೆಸ್ಟ್ ರೇಂಜ್ ಮರಳು ಭೂಮಿಯಲ್ಲಿ ಒಂದು ಅಸಾಮಾನ್ಯ ಮೌನವೇ ಆವರಿಸಿತು. ದಶಕಗಳ ಪರಿಶ್ರಮ, ವಿಜ್ಞಾನಿಗಳ ಕನಸು ಮತ್ತು ಒಂದು ರಾಷ್ಟ್ರದ ಭದ್ರತೆಯ ಸಂಕಲ್ಪ ಎಲ್ಲವೂ ಆ ಒಂದು ಕ್ಷಣಕ್ಕಾಗಿ ಕಾಯುತ್ತಿತ್ತು. At 15:45 hours,
India conducted 3 underground nuclear tests in the Pokhran range. DRDO and DAE have effectively and efficiently coordinated and integrated their respective technological strength in the national mission to confront the country with the capability to vacate the nuclear